ಪ್ರಯಾಣಿಕರು ಇದ್ರು ಆ ಪ್ರಯಾಣಿಕರ ಕುಟುಂಬಸ್ಥರು ಇಲ್ಲೇನಾದ್ರೂ ಬಂದಿದ್ದಾರಾ, ಅವರಿಂದ ಯಾವ ಏರಿಯಾದಿಂದ ಬಂದಿದ್ದಾರೆ, ಯಾವ ಪ್ಯಾಸೆಂಜರ್ ಪರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ಆ ಪ್ಯಾಸೆಂಜರ್ಗೂ ಹಾಗೂ ಇಲ್ಲಿ ವಿಚಾರಣೆಗೆ ಬಂದಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಸಂಬಂಧ ಏನು, ಇಷ್ಟು ಮಾಹಿತಿಯನ್ನ ಈ ಸದ್ಯದ ಮಟ್ಟಿಗೆ ಪೊಲೀಸರು ಕಲೆ ಹಾಕ್ತಿರುವಂತದ್ದು. ಸದ್ಯದ ಮಟ್ಟಿಗೆ ಈ ಒಂದು ಆಸ್ಪತ್ರೆಯ ಚಿತ್ರಣ ಖಂಡಿತವಾಗಿಯೂ ಆಸ್ಪತ್ರೆಯ ರೀತಿ ಕಾಣ್ತಿಲ್ಲ. ಯಾವುದೋ ಒಂದು ಪರೇಡ್ ನಡೆಸುವಂತ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಪೊಲೀಸ್ ನಿಯೋಜನೆಯನ್ನು ನೋಡ್ತೀವಿ ಅದನ್ನ ನೋಡ್ತಾ ಇರುವಂತದ್ದು. ಈಗ ಡಿಸ್ಟ್ರಿಕ್ಟ್ ನ ಕಲೆಕ್ಟರ್, ನಾವು ಡಿಸಿ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಏನ್ ಹೇಳ್ತೀವಿ, ಅವರ ವಾಹನ ಈಗ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಿಂದ ಹೊರಗಡೆ ಹೋಗ್ತಾ ಇದೆ. ಆದ್ರೆ ಆ ಅಧಿಕಾರಿ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿದ್ದಾರೆ. ಇದೇ ಭಾಗದಲ್ಲಿ 241 ಮೃತದೇಹಗಳನ್ನ ಇರಿಸಲಾಗಿರುವಂತಹ ಮಾಹಿತಿ ಇದೆ. ಈ ಸದ್ಯದ ಮಟ್ಟಿಗೆ ಬಂದಿರುವಂತಹ ಕುಟುಂಬಸ್ಥರು ಡಿಎನ್ಎ ಸ್ಯಾಂಪಲ್ಗಳನ್ನ ಒಳಗಡೆ ನೀಡ್ತಾ ಇದ್ದಾರೆ. ತಮ್ಮ ಸಂಬಂಧಿಗಳ, ತಮ್ಮ ಹಿತೈಷಿಗಳ, ತಮ್ಮ ಪ್ರೀತಿ ಪಾತ್ರರ ದೇಹಗಳ ಡಿಎನ್ಎಯನ್ನ ಮ್ಯಾಚ್ ಮಾಡೋದಕ್ಕೆ ಕುಟುಂಬಸ್ಥರೇ ಬರಬೇಕು ಅಂತ ಆಹ್ವಾನವನ್ನ ಇಲ್ಲಿನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನೀಡಿರುವ ಹಿನ್ನೆಲೆ ಈ ಸದ್ಯದ ಮಟ್ಟಿಗೆ ಮಾತ್ರ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಹೊರತುಪಡಿಸಿ ಹಾಗೂ ಸಂಬಂಧಿಕರನ್ನ ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಆಸ್ಪತ್ರೆಯ ಆವರಣದ ಒಳಗೆ ಬರೋದಕ್ಕೆ ಅನುವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೊಂದ್ ಕಡೆ ಇಲ್ಲಿ ಜನಜಂಗುಳಿ ಕೂಡ ಹೆಚ್ಚಾಗ್ತಿರುವಂತ ಸಂಭವ ಇರೋದ್ರಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲರನ್ನ ಮನವಿ ಮಾಡಿ ಇಲ್ಲಿನ ಜನಸಂದಣಿಯನ್ನ ಕಡಿಮೆ ಮಾಡುವಂತಹ ಪ್ರಯತ್ನದಲ್ಲಿ ನಿರತರಾಗಿರುವಂತದ್ದು. ಖಂಡಿತವಾಗಿಯೂ ಎಷ್ಟು ಫ್ಯಾಮಿಲಿಗಳು ಬಂದು ಡಿಎನ್ಎ ಸ್ಯಾಂಪಲ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಈಗ ಖಾತ್ರಿಯಾಗಿ ಮಾಹಿತಿಯನ್ನ ಪಡೆದುಕೊಂಡು ನೀಡಬೇಕಾಗುತ್ತೆ. ಆದ್ರೆ ಈ ಘಟನೆ ನಡೆದ ನಂತರ ಯಾವಾಗ ಮಾಧ್ಯಮ ಹೇಳಿಕೆಯನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಬಿಡುಗಡೆ ಮಾಡ್ತೋ ಆ ಕೂಡಲೇ ಜನರು ಆಸ್ಪತ್ರೆಯ ಬಳಿ ಬರೋದಕ್ಕೆ ಶುರು ಮಾಡಿರುವಂತದ್ದು. ಮತ್ತೊಂದು ಅಂಶ ರಂಜಿತ್, ಇದೇ ಬಿಜೆ ಮೆಡಿಕಲ್ ಆಸ್ಪತ್ರೆ ಅಥವಾ ಕಾಲೇಜ್ ಏನಿದೆ, ಇದೇ ಪ್ರದೇಶದಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡ್ತಿದ್ದ, ಪ್ರಾಕ್ಟೀಸ್ ಮಾಡ್ತಿದ್ದ ಜೂನಿಯರ್ ಡಾಕ್ಟರ್ಗಳು ವಾಸವಿದ್ದಂತ ಹಾಸ್ಟೆಲ್ ಏನಿದೆ, ಆ ಒಂದು ಹಾಸ್ಟೆಲ್ ಮೇಲೆನೆ ಈ ಸದ್ಯಕ್ಕೆ ನಿನ್ನೆ ಅಪಘಾತ ಸಂಭವಿಸಿರುವಂತದ್ದು. ಅನೇಕ ವಿದ್ಯಾರ್ಥಿಗಳು ಇಲ್ಲೂ ಕೂಡ ಮೃತರಾಗಿರುವಂತದ್ದು. ಮತ್ತೊಂದು ಮೃತದೇಹವನ್ನ ಕೊಂಡೊಯ್ಯುವಂತ ಪ್ರಕ್ರಿಯೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಮೃತದೇಹ ಯಾವ ಕುಟುಂಬದ್ದು ನೋಡಲು ಕೂಡ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಮೃತದೇಹ, ಆ ಕಾರಣದಿಂದ ಅವುಗಳನ್ನ ಹ್ಯಾಂಡಲ್ ಮಾಡೋದು ಈಗ ಹಾಕಲಾಗ್ತಿರುವಂತದ್ದು. ಯಾವ ದೇಶಕ್ಕೆ ಸೇರಿದ ವ್ಯಕ್ತಿಯ ಮೃತದೇಹ, ಯಾವ ಪುರುಷರದ್ದ, ಮಹಿಳೆಯರದ್ದ, ಯಾರದ್ದು ಅಂತ ಕೂಡ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿ ಇಲ್ಲಿರುವಂತಹ ಮೃತದೇಹಗಳಿದ್ದಾವೆ. ಆ ಕಾರಣದಿಂದ ಅವುಗಳನ್ನ ಹ್ಯಾಂಡಲ್ ಮಾಡೋದಕ್ಕೂ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಪೊಲೀಸರಾಗಿರ್ಬೋದು, ಆಸ್ಪತ್ರೆಯ ಸಿಬ್ಬಂದಿ ಆಗಿರ್ಬೋದು, ಸಿಐಎಸ್ಎಫ್ ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಬ್ಬರು ಹೇಳ್ತಿರುವಂತದ್ದು. ಈ ಕಾರಣದಿಂದ ಒಂದೇ ಒಂದು ಮೃತದೇಹವನ್ನ ನಾವು ಮುಟ್ಟುವಂತ ಪ್ರಯತ್ನ ಮಾಡಿದ್ರು ಕರಕಲಾಗಿರುವಂತಹ ದೇಹ ಪುಡಿ ಪುಡಿಯಾಗಿ ಉದುರ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆ ಒಂದು ಕಾರಣದಿಂದ ಈ ಮೃತದೇಹಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಸರ್ಕಾರ, ಇಲ್ಲಿನ ವೈದ್ಯರು, ಇಲ್ಲಿನ ಪೊಲೀಸ್ ಇಲಾಖೆಯ ಸದ್ಯದ ಮಟ್ಟಿಗೆ ಇರುವಂತದ್ದು. ಖಂಡಿತವಾಗಿ ಇಲ್ಲಿ ಯಾರೂ ತಾಳ್ಮೆಯನ್ನ ಕಳೆದುಕೊಳ್ಳದ ರೀತಿಯಲ್ಲೇ ವರ್ತಿಸಬೇಕಾದಂತ ಅನಿವಾರ್ಯತೆ ಪೊಲೀಸ್ ಇಲಾಖೆಗೂ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆರೆದಿರುವವರನ್ನ ಲಾಠಿ ಚಾರ್ಜ್ ಮಾಡುವಂತ ಪರಿಸ್ಥಿತಿಯಲ್ಲಿ ಪೊಲೀಸರು ಇಲ್ಲ. ಒಂದು ಕಡೆಗೆ ಭದ್ರತೆಯ ಸಮಸ್ಯೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿರುವಂತಹ ಮೃತದೇಹಗಳನ್ನ ಅವರವರ ಮನೆಗಳಿಗೆ ಕುಟುಂಬಸ್ಥರು ಬಂದು ಡೀಟೇಲ್ಗಳನ್ನ ಕೊಟ್ಟು, ಡಿಎನ್ಎ ಸ್ಯಾಂಪಲ್ಗಳನ್ನ ಕೊಟ್ಟು ಕೊಂಡೊಯ್ಯುವಂತಹ ಪ್ರಕ್ರಿಯೆ ಈಗಷ್ಟೇ ಒಂದು ಮೃತದೇಹದ್ದು ನಾವು ತೋರಿಸಿದ್ದೇವೆ. ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು. ಈ ಉಳಿದ ಬೇರೆ ದೇಶಗಳಿಂದ ಬಂದಂತ ವ್ಯಕ್ತಿಗಳು ಯಾರಿದ್ದಾರೆ, ಮತ್ತೊಂದು ಕಡೆ ಒಬ್ಬ ಯುವಕನನ್ನ ನಾನು ತೋರಿಸಬೇಕಾಗತ್ತೆ. ಎಂಬಿಬಿಎಸ್ ನ ಓರ್ವ ಯುವಕ ಕಣ್ಣಲ್ಲಿ ನೀರು ಹಾಕ್ತಾ ಹೋಗ್ತಿರುವಂತದ್ದು, ಅಥವಾ ಜೂನಿಯರ್ ಡಾಕ್ಟರ್ ಅಂತ ನಾನು ಹೇಳಬಹುದು. ಅಂದ್ರೆ ಆತನ ಸಹೋದ್ಯೋಗಿ ಆಗಿದ್ದಂತ, ಆತನ ಗೆಳೆಯರಾಗಿದ್ದಂತ ಒಂದಿಷ್ಟು ವ್ಯಕ್ತಿಗಳು ಈ ಒಂದು ಬಿಜೆ ಆಸ್ಪತ್ರೆ ಅಥವಾ ಬಿಜೆ ಹಾಸ್ಟೆಲ್ನ ಮೇಲೆ ಆದಂತ ದುರ್ಘಟನೆಯಲ್ಲಿ ಮೃತಪಟ್ಟಿರುವ ಹಾಗೂ ಗಾಯಾಳು ಆಗಿರುವ ಸಾಧ್ಯತೆ ಇದೆ. ಇಲ್ಲಿ ಒಂದು ಕಡೆ ಕೇವಲ ಸಂದರ್ಭಗಳನ್ನು ನಾವು ನೋಡ್ತೇವೆ,
ಕುಟುಂಬಸ್ಥರು ತೀರ್ಕೊಂಡಾಗ, ಕುಟುಂಬಸ್ಥರಿಗೆ ಘಾಸಿಯಾದಾಗ, ಕುಟುಂಬಸ್ಥರಿಗೆ ನೋವಾದಾಗ ಮಾತ್ರ ಒಂದಿಷ್ಟು ಜನ ಅಳೋದನ್ನ ನೋಡ್ತೇವೆ, ವೈದ್ಯರು ಗಟ್ಟಿ ಮನಸ್ಸಿನಲ್ಲಿರೋದನ್ನ ನೋಡ್ತೇವೆ. ಆದ್ರೆ ಇದೇ ಮೊದಲನೇ ಬಾರಿಗೆ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದ ಕಾರಣದಿಂದಾಗಿ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಂತ MBBS ವಿದ್ಯಾರ್ಥಿಗಳು ಕೂಡ ಈ ಸದ್ಯದ ಮಟ್ಟಿಗೆ ಕಣ್ಣೀರನ್ನ ಹಾಕ್ತಿರುವಂತಹ ಚಿತ್ರಣವನ್ನ ಇದೇ ಮೊದಲನೇ ಬಾರಿಗೆ ನಾವು ನೋಡುವಂತ ಸಂದರ್ಭ ಬಂದಿರುವಂತದ್ದು. ಇಲ್ಲಿ ಮತ್ತೊಂದ್ ಕಡೆ ಇಲ್ಲೂ ಕೂಡ ಮತ್ತೊಂದು ಮೃತದೇಹ ಇರುವಂತ ಚಿತ್ರಣ ನಮ್ಮ ಕ್ಯಾಮೆರಾದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಒಂದು ವಾಹನದ ಪಕ್ಕದಲ್ಲಿ ಈ ಎಡಭಾಗದಲ್ಲಿ ಮೃತದೇಹ ಹೊತ್ತಿರುವಂತ ಬಾಕ್ಸ್ ಇದ್ರೆ, ಬಲಭಾಗದಲ್ಲಿ ಅವರ ಕುಟುಂಬಸ್ಥರು ಕುಳಿತಿರುವಂತದ್ದು. ಪೊಲೀಸರ ಬೆಂಗಾವಲಿನಲ್ಲಿ ಅಥವಾ ಪೊಲೀಸರ ಸಮ್ಮುಖದಲ್ಲೇ ಇಲ್ಲಿರುವಂತ ಮೃತದೇಹವನ್ನ ಕಳಿಸಿಕೊಡುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಿರುವಂತದ್ದು. ಮತ್ತೊಂದ್ ಕಡೆ ಮುಂದೆ ಬಂದ್ರು ಕೂಡ ಆ ಕಾಫಿನ್ ಬಾಕ್ಸ್ ನ ಯಾವ ರೀತಿ ಇರಿಸಲಾಗಿದೆ ಅದನ್ನ ನೋಡ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲಿ ಕಿರಿಕಿರಿ ಆಗಬಾರದು. ಒಂದಿಷ್ಟು ಜನರಿಗೆ ಈ ವಿಚಾರವನ್ನ ಮಾತನಾಡ್ಲಿಗೂ ಕೂಡ ಆಗ್ತಾ ಇಲ್ಲ, ಮಾತನಾಡುವಂತ ಮನಸ್ಸು ಇಲ್ಲ, ಕೊನೆಯದಾಗಿ ಅರಗಿಸಿಕೊಳ್ಳುವಂತ ತಾಳ್ಮೆಯೂ ಇಲ್ಲ. ಈ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಎಮೋಷನಲಿ ಕುಗ್ಗಿರೋದ್ರಿಂದ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಮಾಧ್ಯಮಗಳ ಮೇಲೆ ಅವರು ಪೊಲೀಸರು ಹೇಳ್ತಿದ್ದಾರೆ, ದಯವಿಟ್ಟು ಮಾತನಾಡಿಸಬೇಡಿ ಅಂತ. ಅದನ್ನು ಕೂಡ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿರುವಂತ ರಿಯಾಲಿಟಿಯನ್ನ ತೋರಿಸುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇಲ್ಲಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ರಂಜಿತ್. ರಸ್ತೆ ಮೂಲಕ ನಾವು ಹೋಗ್ತೀವಿ ಅಂದ್ರೆ 3 ಕಿಲೋಮೀಟರ್ ಆಗ್ಬೋದು, ಸುಮಾರು 8 ರಿಂದ 10 ನಿಮಿಷ ಟ್ರಾಫಿಕ್ ಇದ್ರೆ ಆಗ್ಬೋದು. ಖಾಲಿ ರಸ್ತೆ ಇದ್ರೆ ಸುಮಾರು 3 ರಿಂದ 4 ನಿಮಿಷಕ್ಕೆ ನಾವು ದುರಂತ ನಡೆದ 241 ಅಮಾಯಕ ಜೀವಗಳು ಬಲಿಯಾದ ಸ್ಥಳಕ್ಕೆ ನಾವು ಹೋಗ್ತೇವೆ. ಯಾರ ತಪ್ಪು ಅನ್ನೋದಕ್ಕೆ ಉತ್ತರವನ್ನ ಈ ಸದ್ಯದ ಮಟ್ಟಿಗೆ ವಿಚಾರಣೆಯ ತನಿಖೆಯ ನಂತರ ಅರಿವಾಗುತ್ತೆ. ಆದ್ರೆ ಇಲ್ಲಿರುವಂತ ಮೃತದೇಹಗಳನ್ನ ವಾಪಸ್ ಮನೆಗಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಿರುವಂತದ್ದು. ಇಲ್ಲಿ ಪೊಲೀಸರು ಈಗಾಗಲೇ ಹಗ್ಗಗಳನ್ನ ಹಿಡಿದುಕೊಂಡಿದ್ದಾರೆ. ಜನರು ಒಂದಿಷ್ಟು ಪ್ರತಿರೋಧವನ್ನ ಕೂಡ ಒಡ್ಡುವಂತ ಸಾಧ್ಯತೆ ಒಂದು ಕಡೆ ಆಗಬಹುದು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿರವರು ಬಂದು ಈ ಒಂದು ಜಾಗವನ್ನ ವಿಸಿಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ಟ್ರೆಚರ್ ಅನ್ನ ಕೂಡ ಆಸ್ಪತ್ರೆಯ ಹೊರಭಾಗದಲ್ಲಿ ಇರಿಸಿರುವಂತದ್ದು. ಒಂದಂತೂ ಖಂಡಿತ ಸತ್ಯ, ನಿನ್ನೆ CISF ನ ಯಾವ ವ್ಯಕ್ತಿಗಳು ಈ ಒಂದು ಮೃತದೇಹಗಳನ್ನ ಶಿಫ್ಟ್ ಮಾಡುವ ಕೆಲಸದಲ್ಲಿ ನಿರತರಾಗಿದ್ರು ಅವರಿಂದ ಸಿಕ್ಕಂತ ಮಾಹಿತಿಯ ಪ್ರಕಾರ ಗುರುತೇ ಸಿಗದಂತ ಪರಿಸ್ಥಿತಿಯಲ್ಲಿತ್ತು ಮೃತದೇಹಗಳು. ಅದನ್ನ ಮುಟ್ಟಲು ಕೂಡ ಭಯವಾಗ್ತಿತ್ತು. ತುಂಬಾ ನಾಜೂಕಾಗಿ, ತುಂಬಾ ಡೀಸೆಂಟ್ ಆಗಿ ನಾವು ಅದನ್ನ ಮುಟ್ಟಿದ್ರು ಕೂಡ ಅಂಗಗಳು ಪುಡಿ ಪುಡಿ ಆಗ್ತಾ ಇತ್ತು, ಕಿತ್ತು ಹೋಗ್ತಾ ಇತ್ತು. ಆ ಕಾರಣದಿಂದ ಆ ಮೃತದೇಹಗಳನ್ನ ಶಿಫ್ಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅನ್ನೋದು ಒಂದ್ ಕಡೆ. ಪ್ರಯಾಣಿಕರು ಇದ್ರು, ಆ ಪ್ರಯಾಣಿಕರ ಕುಟುಂಬಸ್ಥರು ಇಲ್ಲೇನಾದ್ರೂ ಬಂದಿದ್ದಾರಾ, ಅವರಿಂದ ಯಾವ ಏರಿಯಾದಿಂದ ಬಂದಿದ್ದಾರೆ, ಯಾವ ಪ್ಯಾಸೆಂಜರ್ ಪರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ಆ ಪ್ಯಾಸೆಂಜರ್ಗೂ ಹಾಗೂ ಇಲ್ಲಿ ವಿಚಾರಣೆಗೆ ಬಂದಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಸಂಬಂಧ ಏನು, ಇಷ್ಟು ಮಾಹಿತಿಯನ್ನ ಈ ಸದ್ಯದ ಮಟ್ಟಿಗೆ ಪೊಲೀಸರು ಕಲೆ ಹಾಕ್ತಿರುವಂತದ್ದು. ಸದ್ಯದ ಮಟ್ಟಿಗೆ ಈ ಒಂದು ಆಸ್ಪತ್ರೆಯ ಚಿತ್ರಣ ಖಂಡಿತವಾಗಿಯೂ